ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಯಾರ ಕೈವಾಡ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಬಟ್ ಈ ರಾಷ್ಟ್ರದ ಈ ವ್ಯಕ್ತಿ ಈಗ ಸಾಕ್ಷಿ ಕೇಳ್ತಾ ಇದ್ದಾರೆ. ನಮ್ಮವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ, ಕೊಡಿ ನಮಗೆ ಸಾಕ್ಷಿ ಅಂತ ಕೇಳ್ತಾ ಇದ್ದಾರೆ. ಸಾಕ್ಷಿ ಏನು ಪಾಕ್ನ ಪ್ರಧಾನಿ ಕೇಳಿದ್ರ ಅಂತ ನಿಮ್ಗೆ ಅನಿಸ್ಬೋದು. ನೋ, ಪಾಕ್ನ ಮಾಜಿ ಕ್ರಿಕೆಟಿಗ ಕೇಳ್ತಾ ಇರೋದು. ಹಾಗಾದ್ರೆ ಏನು ಹೇಳಿದ್ದಾರೆ ಈ ವ್ಯಕ್ತಿ, ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಪಾಕ್ ಪಾತ್ರದ ಬಗ್ಗೆ ಮೊದಲು ಸಾಕ್ಷ್ಯವನ್ನ ಕೊಡಿ. ಎಲ್ಲದಕ್ಕೂ ಪಾಕಿಸ್ತಾನನೇ ಕಾರಣ ಅಲ್ಲ, ಆದರೆ ಅನಾಹುತಗಳಲ್ಲಿ ಪಾಕಿಸ್ತಾನದ ಪಾತ್ರದ ಬಗ್ಗೆ ಇವರು ಮಾತಾಡೋದೇ ಇಲ್ಲ. ಪಾಕಿಸ್ತಾನದ ವಿರುದ್ಧದ ಆರೋಪ ನಿರಾಧಾರ ಅಂತ ಇವ್ರು ಕ್ಲೀನ್ ಚಿಟ್ ಅನ್ನು ಕೊಡ್ತಾ ಇದ್ದಾರೆ. ಇವ್ರೇನು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರ ಕೊಡೋದಕ್ಕೆ ಕ್ಲೀನ್ ಚಿಟ್ನ? ಅಮಾಯಕರ ಸಾವಿಗೆ ನಮಗ್ ನೋವಿದೆ, ನಮ್ಮಲ್ಲೂ ಈ ರೀತಿಯ ಸಾವು ನೋವುಗಳು ಆಗ್ತಾ ಇರುತ್ತೆ. ಇದನ್ನೆಲ್ಲ ತಪ್ಪಿಸೋದಕ್ಕೆ ಮಾತುಕತೆಯೊಂದೇ ಪರಿಹಾರ ಅಂತ ಶಾಹಿದ್ ಅಫ್ರಿದಿ ಅವರದು ಉವಾಚ, ಅಂದ್ರೆ ಅವ್ರದ್ದೊಂದು ಡೈಲಾಗ್. ಈ ಡೈಲಾಗ್ಗೆ ನೀವು ಭಾರತದಲ್ಲಿ ಕಿಮ್ಮತ್ತಿದೆಯಾ ಕೇಳಿದ್ರೆ ಇಲ್ಲ. ಆದರೆ ಭಾರತವನ್ನ ಕೆಣಕೋ ಕೆಲಸವನ್ನ ಒಬ್ಬರಾದ್ಮೇಲೆ ಒಬ್ರು ಮಾಡೋದು, ತಾಳ್ಮೆ ಪರೀಕ್ಷೆ ಅಂತಾರಲ್ಲ, ಅದನ್ನು ಒಬ್ಬರಾದ್ಮೇಲೆ ಒಬ್ರು ಮಾಡ್ತಾ ಇದ್ದಾರೆ. ಇವರು ಪಾಕ್ನ ಪ್ರಧಾನಿ ಅಂತ ಏನಾದರೂ ಭ್ರಮೆ ಇದೆಯಾ ಇವ್ರಿಗೆ? ಇವ್ರು ಯಾರು ಕೇಳೋದಕ್ಕೆ ಫಸ್ಟ್ ಆಫ್ ಆಲು ಸಾಕ್ಷಿನ? ಏನಿಲ್ಲ, ಸಿಂಪಲ್ಲು. ಈಗ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅಂದರೆ, ನೆಕ್ಸ್ಟು ಎಲೆಕ್ಷನ್ಗೆ ತಾನೇನಾದರೂ ನಿಲ್ಲುವಂತಹ ತಯಾರಿಯ ಭಾಗ ಅಂತ ಅನಿಸುತ್ತೆ. ಫುಲ್ಲು ರಾಜತಾಂತ್ರಿಕತೆ, ನನಗೂ ಗೊತ್ತು, ನಾನು ಪೀಸ್ ಮೇಕರು, ಪಾಕಿಸ್ತಾನ ಜನ ಹಂಗಲ್ಲ ಅಂತೆಲ್ಲ ಹೇಳೋದ್ರ ಮೂಲಕ ವೈಟ್ ವಾಶ್ ಮಾಡೋದು ಒಂದು. ಆಮೇಲೆ ಚುನಾವಣೆಗೆ ಬೇಕಾಗಿರುವಂತಹ ತೆರೆಮರೆಯ ಕಸರತ್ತನ್ನು ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಇಮ್ರಾನ್ ಖಾನ್ ನಾನು ಆಗ್ತೀನಿ ಅಂತ. ಅವ್ರ ಪಾಪ ಜೈಲಲ್ಲಿದ್ದಾರೆ. ಇವ್ರದ್ದು ಪಾಕ್ ಪ್ರೇಮ, ಪಾಕಿಸ್ತಾನ ಪ್ರಜೆಯಾಗಿ ಕರೆಕ್ಟು. ಆದರೆ ಭಯೋತ್ಪಾದಕ ಹೆರಿಗೆ ಆಸ್ಪತ್ರೆಯನ್ನು ಅಲ್ಲ, ನಮ್ಮವ್ರು ಹಂಗಲ್ಲ ಅಂತ ಹೇಳೋದು ಹಾಸ್ಯಾಸ್ಪದ. ಪಾಕಿಸ್ತಾನಿ ಪಾಸ್ಪೋರ್ಟು ಎಷ್ಟು ದೇಶಗಳಲ್ಲಿ ಯಾವ ಕಾರಣಕ್ಕೆ ಬ್ಯಾನ್ ಆಗಿದೆ ಅಂತ ಮೊದಲು ಶಾಹಿದ್ ಅಫ್ರಿದಿಯವ್ರು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಬರಬೇಕು ಅಂತ ಅನಿಸುತ್ತೆ. ಈ ಥರದ್ದೆಲ್ಲ ಮಾತಾಡೋದಕ್ಕಿಂತ ಮುಂಚೆ ಎಲ್ಲದಕ್ಕೂ ಪಾಕಿಸ್ತಾನ ಕಾರಣ ಅಲ್ವಾ ಅಂತ ನೀವು ಅಮೇರಿಕಾನ್ ಹೋಗಿ ಕೇಳಿ, ಅಥವಾ ಕೊಲ್ಲಿ ರಾಷ್ಟ್ರಗಳನ್ನು ಕೇಳಿ, ಉತ್ತರ ಕೊಡ್ತಾರೆ ಮುಖಕ್ಕೆ.